ಕಷ್ಟ ಬಂದಾಗ ಅಷ್ಟೇ ನಾವು ದೇವರನ್ನ ನೆನೆಸ್ತೀವಿ. ಕಷ್ಟ ಬರಲಿಲ್ಲ ಅಂದ್ರೆ ಒಬ್ಬನು ದೇವರಿಗೆ ನೆನೆಸುವುದಿಲ್ಲ. ಆಗ ಆತ ಅಲ್ಲಿದ್ದಲೇ ಚೀರ್ತನ, ರಕ್ಷಿಸು ಶರಣ ಬಸವ ದೇವನೇ, ರಕ್ಷಿಸು ಎನ್ನ ಹೊರತನೆ, ರಕ್ಷಕ ಶರಣ ಚರಣವರನ ನುಡಿಯ ಆಲಿಸುತ್ತ ಅಂತಂದು ಅಲ್ಲಿದ್ದ ಚೀರ್ತನವ. ಆಗ ಶರಣ ಬಸವನಿಗೆ ಗೊತ್ತಾಗುತ್ತಿದ್ದು ದಡದಡನೆ ತಾನು ಎದ್ದು ಹೋಗಿ ಆಗಂತಾನ, ಆ ಒಂದು ಕೂಟನ್ನ ನೀ ಬಿಟ್ಟು ನೋಡು, ಅದಕ್ಕೆ ನೀನು ಶರಣು, ನಂದು ತಪ್ಪಾಯಿತು ಅಂತಂದು ಶರಣೋಗು, ಆ ವಿಷವನ್ನು ಆಗ ನಾನು ತೆಗಿತೀನಿ ಅಂತ ಶರಣ ಬಸವ. ಅವರು ಕೇವಲ ಶರಣನಾಗಿರುವುದಿಲ್ಲ, ಅವರು ಮಹಿಮಾನ್ ಮಹಾ ಪುರುಷರಾಗಿರ್ತಾರೆ. ಅದಕ್ಕೆ ಯಾರಿಗೂ ನಾವು ಒಂದು ಪಟ್ಟು ಮಾಡಿ ತೋರ್ಸಾಕ ಹೋದ್ರೆ ಇನ್ನೊಂದು ಪಟ್ಟು ನಮಗೆ ತೋರಿಸ್ತಿರ್ತೈತೆ. ಮೊದಲು ನೀ ಏನದಿ ಅನ್ನೋದು ತಿಳ್ಕೊ ಅಂತೈತದು. ಅವ ಹಂಗದ ನೋಡಂತಂದು ಒಂದು ಪಟ್ಟು ನನ್ನ ಕಡೆ ತೋರಿಸ್ತೈತೆ. ಮೊದಲು ನೀ ಏನದಿ ಅನ್ನೋದು ನೀ ನೋಡ್ಕೊ ಅನ್ನತ್ತದು. ಈ ತೆರನಾದಂಥ ಶರಣ ಬಸವನು ಮತ್ತೆ ಆತನಿಗೆ ಕಡೆದ ಆ ಸರ್ಪದ ವಿಷವನ್ನು ಆತ ತೆಗಿತನ, ಕೈ ಮುಟ್ಟಿದ್ರೆ ಸಾಕು, ಆಗ ವಿಷವು ತನ್ನಿಂದ ತಾನೇ ಅದು ಧರೆಗೆ ಇಳಿದುಬಿಟ್ಟಿದೆ. ಆಗ ಸಿಟ್ಟಿಗೆದ್ದ ಆ ಚರ ಅಂತಾನ, ನನ್ನದು ತಪ್ಪಾಯಿತು ಶರಣ ಬಸವ, ನಾನು ನಿಮಗೆ ನೋವನ್ನು ಉಂಟು ಮಾಡಿದೆ, ನಾನು ನಿಮಗೆ ಕಷ್ಟವನ್ನು ತಂದುಕೊಟ್ಟೆ, ನನ್ನ ಸಿಟ್ಟು ಮಣ್ಣು ಪಾಲಾಯಿತು ಅಂತಂದು ತನ್ನಿಂದ ತಾನೇ ಅಳಹತ್ತನ. ಆಗ ಆತನ ಪಾದಗಳನ್ನು ಆತ ಹಿಡಿತ, ರಕ್ಷಿಸು ನನಗೆ ಅಂತಂದು ಬೇಡ್ಕೋತಾನ. ಆಗ ಶರಣ